ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ಆ ವ್ಯಕ್ತಿ ಮೂಲತಃ ಮಧ್ಯಪ್ರದೇಶದ ಇಂದೋರ್ನವನು. ವಯಸ್ಸು ಬಂದು 31 ವರ್ಷ. ಹೆಸರು ಬಂದು ಅದ್ವೈತ್ ಉಪಾಧ್ಯಾಯ. ಬೆಂಗಳೂರಿನಲ್ಲಿ ಬಂದು ಒಂದು IT ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಮದುವೆ ಕೂಡ ನಿಶ್ಚಯ ಆಗಿರುತ್ತೆ ಪ್ರಾಪ್ತಿ ಚೌಹಾನ್ ಅನ್ನೋ ಯುವತಿ ಜೊತೆಗೆ. 2027 ಜನವರಿಗೆ ಇವರಿಬ್ಬರ ಜೊತೆಗೂ ಕೂಡ ಮದುವೆ ಆಗಬೇಕಾಗಿರುತ್ತೆ. ಆಗಸ್ಟ್ 4ನೇ ತಾರೀಕು ಶಿವಗಂಗೆ ಬೆಟ್ಟದ ಒಂದಷ್ಟು ವಿಚಾರಗಳನ್ನ ChatGPTಯಲ್ಲಿ ಸರ್ಚ್ ಮಾಡಿರ್ತಾನೆ. ಅದೇ ರೀತಿ ಆಗಸ್ಟ್ 7ನೇ ತಾರೀಕು ಆ ವ್ಯಕ್ತಿ ಶಿವಗಂಗೆ ಬೆಟ್ಟಕ್ಕೆ ಹತ್ತಿ ಆ ಜಾಗದಲ್ಲಿ ಒಂದು ಸೆಲ್ಫಿ ತಗೊಂಡು ಮದುವೆ ನಿಶ್ಚಯ ಆಗಿದ್ದಂಥ ಹುಡುಗಿಗೂ ಕೂಡ ಕಳಿಸ್ತಾನೆ. ಅದಾದ ನಂತರ ಮೊಬೈಲ್ ಸ್ವಿಚ್ ಆಫ್ ಆಗುತ್ತೆ. ಅದಾದ ನಂತರ ಯುವತಿ ಹೋಗಿ ಕಂಪ್ಲೇಂಟ್ ಕೊಡ್ತಾಳೆ ಮಿಸ್ಸಿಂಗ್ ಅಂತ. ಪೊಲೀಸರು, NDRF, SDRF, ಆ ಜ್ಯೋತಿರಾಜ್ ಅಲಿಯಾಸ್ ಕೋತಿರಾಜ್ ಇವರೆಲ್ಲರೂ ಸೇರಿ ಹುಡುಕಾಡ್ತಿದ್ದಾರೆ ನಿನ್ನೆ ತನಕನೂ ಕೂಡ. ಪ್ರೆಸೆಂಟ್ ಇವತ್ತು 13ನೇ ತಾರೀಕು ನಾನು ವಿಡಿಯೋ ಮಾಡ್ತಿರ್ತಕ್ಕಂಥ ದಿನಾಂಕ ಬಂದು, ಈತ ಹೋಗಿರ್ತಕ್ಕಂಥ ದಿನಾಂಕ ಬಂದು 7ನೇ ತಾರೀಕು. ಹೆಚ್ಚು ಕಡಿಮೆ ನಾಳೆ ಒಂದು ದಿನ ಬಂತು ಅಂತಂದರೆ 1 ವಾರ ಆಯಿತು. ಎಲ್ಲಿ ಹೋದ, ಏನಾದ, ಸಣ್ಣ ಅಪ್ಡೇಟ್ ಕೂಡ ಸಿಕ್ಕಿಲ್ಲ. ಸೊ ಏನಾಗಿರ್ಬೋದು ಹಾಗಾದ್ರೆ ಎಲ್ಲವನ್ನೂ ಕೂಡ ವಿವರವಾಗಿ ನಾವು ಈ ವಿಡಿಯೋದಲ್ಲಿ ಗಮನಿಸೋಣ. ಅದಕ್ಕೂ ಮೊದಲು ಯಾರಾದರೂ ಹೊಸಬ್ರು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಭೇಟಿ ಕೊಟ್ಟು ಈ ಒಂದು ವಿಡಿಯೋನ ನೋಡೋದಕ್ಕೆ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಅಫ್ಕೋರ್ಸ್ ಈ ಒಂದು ಸುದ್ದಿಯನ್ನು ನೀವು ಗಮನಿಸಿರ್ತೀರಿ ಅಂತ ನಾನು ಭಾವಿಸ್ತೀನಿ. ಆಗಸ್ಟ್ 4ನೇ ತಾರೀಕು ಅಂದರೆ ಇವನು ಶಿವಗಂಗೆ ಬೆಟ್ಟಕ್ಕೆ ಹೋಗೋದಕ್ಕಿಂತ 3 ದಿನ ಮುಂಚೆ ತನ್ನ ಲ್ಯಾಪ್ಟಾಪ್ನ ChatGPTಯಲ್ಲಿ ಸರ್ಚ್ ಮಾಡಿರ್ತಾನೆ. ಶಿವಗಂಗೆ ಬೆಟ್ಟಕ್ಕೆ ಎಷ್ಟು ದೂರ ಆಗುತ್ತೆ ಇಲ್ಲಿಂದ, ಹಾಗೇನೆ ಶಿವಗಂಗೆ ಬೆಟ್ಟವನ್ನು ಕೂಡ ಬಿಟ್ಟು ಇನ್ನೊಂದಷ್ಟು ಸ್ಪಾಟ್ಗಳನ್ನು ಕೂಡ ಸರ್ಚ್ ಮಾಡಿರ್ತಾನೆ. ಪ್ರಾಣ ಕಳ್ಕೊಳ್ಳೋ ರೀತಿಯಲ್ಲೇ ಇದೆ ಅವ್ನು ಸರ್ಚ್ ಮಾಡಿರ್ತಕ್ಕಂಥ ಸ್ಪಾಟ್ಗಳೆಲ್ಲ. ಸೊ ಕೊನೆಗೆ ಆಯ್ಕೆ ಆಗಿದ್ದು ಶಿವಗಂಗೆ ಬೆಟ್ಟ. ಅದರಲ್ಲಿ ಹೋಗ್ತಾ ಇನ್ನೂ ಕೂಡ ಸರ್ಚ್ ಮಾಡಿದ್ದಾನೆ. ಅದರಲ್ಲಿ ಶಾಂತಲಾ ಡ್ರಾಪ್ ಬಗ್ಗೆನೂ ಕೂಡ ಸರ್ಚ್ ಮಾಡಿದ್ದಾನೆ. ಇಲ್ಲಿಂದ ನೆಗೆದ್ರೆ ನಾನು ಎಷ್ಟೊತ್ತಿಗೆ ಸಾಯ್ಬೋದು, ಜೊತೆಗೆ ಯಾವ ಟೈಮ್ ಬೆಸ್ಟು ಅಂತಲೂ ಕೂಡ ಸರ್ಚ್ ಮಾಡಿದ್ದಾನೆ. ಪೊಲೀಸರ ಮಾಹಿತಿ ಪ್ರಕಾರ ಸದ್ಯಕ್ಕೆ ಬರ್ತಿರ್ತಕ್ಕಂಥ ಅಪ್ಡೇಟು ChatGPT ಹೇಳ್ತಂತೆ ಬೆಳಗಿನ ಜಾವ 7 ಗಂಟೆ ಬೆಸ್ಟ್ ಟೈಮ್ ಅಂತ. ನನಗೆ ಗೊತ್ತಿರೋ ಹಾಗೆ AI ಆಗಿರ್ಬೋದು ಅಥವಾ ಗೂಗಲ್ ಆಗಿರ್ಬೋದು ಆ ರೀತಿ ಸಲಹೆಗಳನ್ನ ಕೊಡೋದಿಲ್ಲ. ಬದಲಿಗೆ ಬೇರೆ ಆಯಾಮದಲ್ಲಿ ಸರ್ಚ್ ಮಾಡಿದ್ರು ಅಂತಂದ್ರೆ ಕೊಡಬಹುದು. ವೈಯಕ್ತಿಕವಾಗಿ ನಾನೇ ಹೆಂಗೆ ಮಾಡಕ್ಕೆ ಹೋಗ್ತಾ ಇದ್ದೀನಿ, ನಾನೇ ಹೆಂಗೆ ಆಗ್ತಾ ಇದ್ದೀನಿ, ಸ್ವಲ್ಪ ನನಗೆ ಹೆಲ್ಪ್ ಮಾಡು, ಸರ್ಚ್ ಇಂಜಿನಲ್ಲಿ ನನಗೆ ಅಪ್ಡೇಟ್ ಕೊಡು ಅಂತ ಕೇಳಿದ್ರೆ ಯಾವ ಕಾರಣಕ್ಕೂ ಹೇಳಲ್ಲ ನನಗೆ ಗೊತ್ತಿರೋ ಪ್ರಕಾರ. ಸೊ ಅಂದ್ಕೊಂಡಾಗೇನೆ ಇವನೇನು ಮಾಡಿದ್ದಾನೆ, 7ನೇ ತಾರೀಕು ಶುಕ್ರವಾರ, ಅಂದರೆ ಮೊನ್ನೆ ಹೋಯ್ತಲ್ಲ ಶುಕ್ರವಾರ, ಆ ಶುಕ್ರವಾರ ಬೆಂಗಳೂರಿನ ಕಾಡುಗೋಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇವರು ವಾಸ ಮಾಡ್ತಿರ್ತಕ್ಕಂಥದ್ದು. ಇವನು IT ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಒಂದು ಬಾಡಿಗೆಗೆ ಬುಲೆಟ್ ಬೈಕನ್ನು ರೆಂಟ್ಗೆ ತಗೊಂಡು ಅಲ್ಲಿಂದ ಹೆಚ್ಚು ಕಡಿಮೆ ಒಂದು 60 ಕಿಲೋಮೀಟರ್ ಡಿಸ್ಟೆನ್ಸ್ ಅನ್ಕೊಳ್ಳಿ ಶಿವಗಂಗೆ ಬೆಟ್ಟಕ್ಕೆ. ಶಿವಗಂಗೆ ಬೆಟ್ಟ ಎಲ್ಲಿ ಬರುತ್ತೆ? ಬೆಂಗಳೂರಿನಿಂದ ತುಮಕೂರಿನ ಮಾರ್ಗ ಮಧ್ಯದಲ್ಲಿ ನೆಲಮಂಗಲ ಆಸುಪಾಸು ಅಥವಾ ದಾಬಾಸ್ಪೇಟೆ ಆಸುಪಾಸ್ನಲ್ಲಿ ಬರ್ತಕ್ಕಂಥ ಶಿವಗಂಗೆ ಬೆಟ್ಟ ಒಂದು ಪ್ರಸಿದ್ಧವಾದಂಥ ಒಂದು ಐತಿಹಾಸಿಕ ಒಂದು ಸ್ಥಳ. ಸೊ ಬಹುತೇಕ ಜನ ನನಗೆ ಗೊತ್ತಿರೋ ಹಾಗೆ ಆ ಒಂದು ಜಾಗಕ್ಕೆ ಟ್ರೆಕ್ಕಿಂಗ್ ಸಲುವಾಗಿ ಹೋಗ್ತಾರೆ. ಇನ್ನು ಕೆಲವರು ಆ ಒಂದು ಸ್ಥಳದಲ್ಲಿ ಒಂದು ವ್ಯೂ ಪಾಯಿಂಟ್ ನೋಡಬಹುದು, ಅಥವಾ ಅಲ್ಲೊಂದು ನಂದಿ ಇದೆ, ಜೊತೆಗೆ ಅಲ್ಲೊಂದು ಶಾಂತಲಾ ಡ್ರಾಪ್ ಅಂತ ಕೂಡ ಇದೆ. ಆ ಶಾಂತಲಾ ಡ್ರಾಪ್ ಬಗ್ಗೆ ನಾನು ನಿಮಗೆ ಹೋಗ್ತಾ ಹೇಳ್ತೀನಿ. ಸೊ ಈ ಜಾಗಕ್ಕೆ ಹೋಗ್ತಾರೆ ಬಹುತೇಕ ಜನ. ಅಲ್ಲಿಗೆ ಹೋಗಿ ಬಂದರೆ ಏನೋ ಒಂದು ವೀಕ್ಷಣೆ ಅಥವಾ ನಮ್ಮ ಬೆಂಗಳೂರಿನ ಆಸುಪಾಸದಲ್ಲಿ ಒಂದು ರಜಾ ದಿನದಲ್ಲಿ ಹೋಗಿ ಮಜಾ ಮಾಡ್ಕೊಂಡು ಬರುವಂಥ ಸ್ಥಳ. ಮಜಾ ಮೀನ್ಸ್ ಬೇರೆ ರೀತಿಯಲ್ಲ, ಒಂದು ಫ್ಯಾಮಿಲಿ ಸಮೇತ ಅಥವಾ ವಿದ್ಯಾರ್ಥಿಗಳನ್ನ ಟೀಚರ್ಸ್ಗಳು ಕರ್ಕೋಗುವಂಥದ್ದು. ಸೊ ಈ ರೀತಿಯ ಒಂದು ಸ್ಥಳ. ಸೊ ಈ ಜಾಗಕ್ಕೆ ಇವನು ಬುಲೆಟಲ್ಲಿ ಹೋಯ್ತಾನೆ. ಕೆಳಗಡೆ ಪಾರ್ಕಿಂಗ್ ಏನಿದೆ ಅಲ್ಲಿ ಪಾರ್ಕಿಂಗ್ನು ಕೂಡ ಮಾಡ್ತಾನೆ ಬೈಕ್ನ. ಜೊತೆಯಲ್ಲಿ ಡ್ರೋನ್ ಹಾಗೇನೆ ತನ್ನ ಮೊಬೈಲ್ ಹಾಗೇನೆ ಒಂದು ಬ್ಯಾಕ್ ಪ್ಯಾಕ್ ಅನ್ನು ಕೂಡ ರೆಡಿ ಮಾಡ್ಕೊಂಡು ಬೆಟ್ಟ ಹತ್ತುತ್ತಾನೆ. ಅದಾದ ನಂತರ ಆ ಟಾಪ್ ವ್ಯೂ ಪಾಯಿಂಟ್ ಏನಿದೆ ಆ ಇಲ್ದು ಅಲ್ಲಿಗೆ ಹೋಗ್ಬಿಟ್ಟು ಏನು ಮಾಡ್ತಾನೆ, ಒಂದು ಸೆಲ್ಫಿನೂ ಕೂಡ ತಗೊಳ್ತಾನೆ. ನೀವು ಗಮನಿಸ್ಬೋದು, ಇದೇ ಸೆಲ್ಫಿ ತಗೊಂಡಿರೋದು. ಈ ಸೆಲ್ಫಿಯನ್ನ ಆ ಯುವತಿಗೆ ಕಳಿಸ್ಕೊಡ್ತಾನೆ. ಮದುವೆ ನಿಶ್ಚಯ ಆಗಿತ್ತಲ್ಲ ಪ್ರಾಪ್ತಿ ಚೌಹಾನ್ ಅನ್ನೋಂಥ ಆ ಯುವತಿಗೆ ಕಳಿಸ್ಕೊಡ್ತಾನೆ, ಶಿವಗಂಗೆ ಬೆಟ್ಟಕ್ಕೆ ನಾನು ಬಂದಿದ್ದೀನಿ ಅಂತ. ಆ ಹುಡುಗಿಯ ಫೋಟೋ ನೋಡುತ್ತೆ. ಅದಾದ್ಮೇಲೆ ಇವನು ಏನಾದ ಅನ್ನುವಂಥದ್ದು ಪತ್ತೆಯೇ ಇಲ್ಲ. ಈ ಹುಡುಗಿ ಏನು ಮಾಡುತ್ತೆ, ಸಂಜೆ ತನಕ ನೋಡಿ ಫೋನ್ ಮಾಡುತ್ತೆ, ಫೋನ್ ಸ್ವಿಚ್ ಆಫ್ ಅಂತ ಬರುತ್ತೆ. ಸೊ ಇವತ್ತು ಬರಲೇ ಇಲ್ವಲ್ಲ ಹಾಗೆ ಹೀಗೆ ಅನ್ಕೊಂಡು ನಾಳೆ ಬೆಳಗ್ಗೆ ಏನು ಮಾಡ್ತಾರೆ, ಇವರಿದ್ದಂಥ ಮನೆ ಬಂದು ಕಾಡುಗೋಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಆಗಿದ್ದರಿಂದ ಒಂದು ಕಂಪ್ಲೇಂಟನ್ನು ಕೊಡ್ತಾರೆ, ಒಂದು ಮಿಸ್ಸಿಂಗ್ ಕಂಪ್ಲೇಂಟನ್ನು. ಪೊಲೀಸರು ಅದಾದ ನಂತರ ಏನು ಮಾಡ್ತಾರೆ, ಹುಡುಕೋದು ಅಥವಾ ನೆಲಮಂಗಲ ಆಸುಪಾಸಿನಲ್ಲಿರ್ತಕ್ಕಂಥ ಆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿ ಏನು ಬರುತ್ತೆ ಅಲ್ಲಿಗೆ ಶಿವಗಂಗೆ ಬೆಟ್ಟಕ್ಕೆ, ಅಲ್ಲಿಗೂ ಕೂಡ ಇನ್ಫಾರ್ಮ್ ಮಾಡ್ತಾರೆ. ಅಲ್ಲಿಯೂ ಕೂಡ ಹುಡುಕಾಟ ನಡೆಯುತ್ತೆ. ಅದಾದ ನಂತರ ಪೊಲೀಸರಿಗೆ ಒಂಚೂರು ಅನುಮಾನ ಬರುತ್ತೆ, ಯಾಕೆ ಮಿಸ್ಸಿಂಗ್ ಆಗಿರ್ಬೋದು, ಏನಾಗಿರ್ಬೋದು, ಮದುವೆ ಬೇರೆ ನಿಶ್ಚಯ ಆಗುತ್ತೆ, ಏನಾದರೂ ಮದುವೆ ಇಷ್ಟ ಇರಲಿಲ್ವ ಅವನಿಗೆ. ಸೊ ಮದುವೆ ಇಷ್ಟ ಇರಲಿಲ್ಲ ಅಂತ ಯುವತಿಗೆ ಯಾಕೆ ಸೆಲ್ಫಿ ಕಳಿಸ್ತಿದ್ದೆ ಅವನು. ಸೊ ಮನೆಗೆ ಬರ್ತಾರೆ, ಮನೆಗೆ ಬಂದು ಇವ್ನು ಲ್ಯಾಪ್ಟಾಪ್ ತಗೊಳ್ತಾರೆ. ಲ್ಯಾಪ್ಟಾಪ್ ತಗೊಂಡು ಅಂದರೆ ಇವನಿಗೇನು ಸರ್ಚ್ ಮಾಡಿರ್ತಾನೆ ಅಥವಾ ಇವನು ಸಣ್ಣ ಅನುಮಾನ ಬರುವಂಥದ್ದು ಏನೇನಿರುತ್ತೆ ಅದೆಲ್ಲವೂ ಕೂಡ ಹುಡುಕಾಟ ನಡೆಸ್ತಾರೆ ಮನೆಯಲ್ಲಿ. ಅದೇ ರೀತಿ ಲ್ಯಾಪ್ಟಾಪ್ ಸಿಗುತ್ತೆ ಒಂದು. ಅಲ್ಲಿ ಆ ChatGPT ಓಪನ್ ಮಾಡ್ಕೊಂಡು ನೋಡಿದಾಗ ಒಂದಷ್ಟು ಸರ್ಚ್ ಮಾಡಿರ್ತಕ್ಕಂಥ ಅಂಶಗಳು ಬಯಲಿಗೆ ಬರುತ್ತೆ. ಪೊಲೀಸರು ಹೇಳ್ತಾರೆ, ಏನಮ್ಮ ಇದು ಹಿಂಗೆಲ್ಲ ಸರ್ಚ್ ಮಾಡಿದ್ದಾನೆ, ಬಹುಶಃ ಅವನು ಈ ರೀತಿ ಏನಾರು ಮದುವೆ ಆಗಿದ್ವಿ, ಇಷ್ಟ ಇರಲಿಲ್ವಾ, ಹಾಗೆ ಹೀಗೆ ಅಂತೆಲ್ಲ ಕೇಳ್ತಾರೆ. ಇಲ್ಲ ಸರ್, ಹಿಂಗೆ ಕೊನೆ ಮೂಮೆಂಟಲ್ಲಿ ನನಗೆ ಸೆಲ್ಫಿ ಕಳಿಸಿದ್ದಾನೆ ಅಂತ ಹುಡುಗಿ ಹೇಳುತ್ತೆ. ಮೂಲತಃ ಇವನು ಮಧ್ಯಪ್ರದೇಶದ ಇಂದೋರ್ನವನು, ಬಿಸ್ನೆಸ್ ಮ್ಯಾನ್ ಮಗ, ಒಬ್ಬ ಉದ್ಯಮಿಯ ಮಗ. ಸೊ ಸ್ವಲ್ಪ ಟ್ವಿಸ್ಟ್ ಆಗುತ್ತೆ ಇಲ್ಲಿ ಪೊಲೀಸರಿಗೆ, ಹೆಂಗೆ ಹೋದ ಇವನು ಅನ್ನುವಂಥದ್ದು. ಅದಾದ ನಂತರ ಬಹುತೇಕರ ಅಭಿಪ್ರಾಯ ಏನು ಅಂತಂದರೆ, ಆ ಶಿವಗಂಗೆ ಬೆಟ್ಟಕ್ಕೆ ಯಾವ ಮಾರ್ಗದಲ್ಲಿ ನಾವು ಹತ್ತುತ್ತೀವಿ, ಆ ಸ್ಟೆಪ್ಸ್ ತಗೊಳ್ತೀವಿ,
ವಾಪಸ್ ಅದೇ ದಾರಿಲೇ ಬರಬೇಕು. ಬೇರೆ ಶಾರ್ಟ್ ಕಟ್ಟು ಅಥವಾ ಇನ್ನೊಂದು ಯಾವುದೋ ಅಡ್ಡದಾರಿಲಿ ಹೋಗ್ಬಿಟ್ಟಿರ್ತಾನೆ ಇವನು, ತಪ್ಪಿಸ್ಕೊಂಡು ಹೋಗ್ಬಿಟ್ಟಿರ್ತಾನೆ ಅನ್ನೋ ರೀತಿ ಇಲ್ಲ. ಅದಲ್ಲದೆ ನಮಗಿರ್ತಕ್ಕಂಥ ಕ್ವಶನ್ ಏನು ಅಂತಂದ್ರೆ, ನಮ್ಮ ಸ್ಥಳೀಯರು ಈ ಬೆಂಗಳೂರು ಭಾಗದವರು ಅಥವಾ ತುಮಕೂರು ಭಾಗದವರು, ನೆಲಮಂಗಲ, ದಾಬಸ್ಪೇಟೆ ಆ ಸನಿಹದವರು ಅಂತಂದ್ರೆ ಅವ್ರಿಗೇನೋ ಗೊತ್ತಿರುತ್ತೆ ಜಾಗ, ಸ್ಪಾಟು, ಇನ್ನೊಂದು ಯಾವುದೋ ಶಾರ್ಟ್ ಕಟ್ ದಾರಿ ಅಂತ ಹೇಳ್ಬೋದು. ಇವ್ನು ನೋಡ್ರೆ ನಾರ್ತ್ ಇಂಡಿಯಾದವನು, ಅಂದ್ರೆ ಮಧ್ಯಪ್ರದೇಶ ಭಾಗದವನು. ಸೊ ಇವನಿಗೆ ಅಷ್ಟೊಂದೆಲ್ಲ ಗೊತ್ತಿರೋದಕ್ಕೆ ಚಾನ್ಸೇ ಇಲ್ಲ. ಅಲ್ಲದೆ ಇವನೊಬ್ಬ ಟೆಕ್ಕಿ ಹಾಕಿರೋದ್ರಿಂದ ಇತ್ತೀಚೆಗೆ ಬಂದಂತ ಮಾಹಿತಿ ಪ್ರಕಾರ ಇವನೊಬ್ಬ ಹ್ಯಾಕರ್ ಕೂಡ ಆಗಿದ್ದಂತೆ. ಸೊ ಸ್ನಾತಕೋತ್ತರ ಪದವಿನೂ ಕೂಡ ಮುಗಿಸಿದಾನೆ ಅವನು. ಸೊ ಹಂಗಾಗಿ ಏನನ್ನಿಸ್ತೈತೆ ಅಂತಂದ್ರೆ, ಮಾಧ್ಯಮಗಳು ಬರ್ತಿತ್ತು ಅವನು ಹುಡುಗಿರ್ ಶೋಕಿ ಇತ್ತು ಅವನಿಗೆ, ಹಾಗೆ ಹೀಗೆ ಗೊತ್ತಿಲ್ಲ ಅದು ಏನಿದೆ ಏನು ಇಲ್ಲ ಅನ್ನೋಂಥದ್ದು ಅವ್ನು ಸಿಕ್ಕಿದ್ರೆ ಗೊತ್ತಾಗುತ್ತೆ, ಹೌದಾ ನಿಜವಾ ಇಲ್ವಾ ಅಂತ. ಇಲ್ಲ ಪೊಲೀಸ್ ತನಿಖೆಯಲ್ಲಿ ಬಹಿರಂಗ ಆದ್ರೆ ಅದು ಗೊತ್ತಾಗುತ್ತೆ. ಸೊ ನಾವು ಅಂತೆ ಅಂತ ಹೇಳೋದಕ್ಕಾಗಲ್ಲ. ಬಟ್ ಏನಾಗುತ್ತೆ, ಹೋಗ್ತಾ ಹೋಗ್ತಾ ಕೇಸು ಸ್ವಲ್ಪ ಪ್ರಾಮುಖ್ಯತೆನ ಪಡ್ಕೊಳ್ಳುತ್ತೆ. ಯಾವ ರೀತಿ ಅಂತಂದ್ರೆ, ಸ್ಥಳಕ್ಕೆ ಪೊಲೀಸರು ಬರ್ತಾರೆ, NDRF ಬರ್ತಾರೆ, SDRF ಬರ್ತಾರೆ. ಮೊನ್ನೆ ಅಷ್ಟೇ ಈಗ ಜ್ಯೋತಿರಾಜ್ ಅಲಿಯಾಸ್ ಕೋತಿರಾಜ್ ಯಾರು ಈ ಬೆಟ್ಟಗಳೆಲ್ಲನೂ ಕೂಡ ರೋಪ್ ಸಹಾಯ ಇಲ್ಲದೆ ಹತ್ತುತ್ತಿದ್ದಂಥ ವ್ಯಕ್ತಿ. ಸೊ ಆ ವ್ಯಕ್ತಿ ಕೂಡ ಒಂದು 300 ಮೀಟರ್ ರೋಪ್ ತಗೊಂಡು ಬಂದು ತನ್ನ ಫ್ಯಾಮಿಲಿ ಸಂಬಂಧಿಕರನ್ನೆಲ್ಲ ಕರ್ಕೊಂಡು ಬಂದು ಒಂದು 2 ಕಾರಲ್ಲಿ ಬಾಡಿಗೆ ಕಾರ್ ಮಾಡ್ಕೊಂಡು ಆ ವ್ಯಕ್ತಿ ಕೂಡ ಫುಲ್ ಹುಡುಕಾಟ ನಡೆಸ್ತಾರೆ ಶಿವಗಂಗೆ ಬೆಟ್ಟದಲ್ಲಿ. ಬಟ್ ಸಿಗಲ್ಲ ಅವನು, ಅದ್ವೈತ್ ಉಪಾಧ್ಯಾಯ. ಇಲ್ಲೊಂದು ಟ್ವಿಸ್ಟ್ ಹುಡ್ಕೊಳ್ಳುತ್ತೆ. ಟ್ವಿಸ್ಟ್ ಏನು ಅಂತಂದ್ರೆ, ಇವನ್ ಮೊಬೈಲ್ ಇದೆಯಲ್ಲ, ಇವನ್ ಮೊಬೈಲು ಹೆಚ್ಚು ಕಡಿಮೆ ಆ ಶಿವಗಂಗೆ ಬೆಟ್ಟದಿಂದ 10 ಕಿಲೋಮೀಟರ್ ದೂರದಲ್ಲಿ, ಅಂದ್ರೆ ಕುಣಿಗಲ್ನ ಕುದೂರು ಅನ್ನುವಂಥ ಒಂದು ಊರು ಬರುತ್ತಲ್ಲ, ಅಲ್ಲಿ ಲಾಸ್ಟ್ ಸ್ವಿಚ್ ಆಫ್ ಆಗಿರ್ತಕ್ಕಂಥದ್ದು. ಅಂದ್ರೆ ಮೊಬೈಲ್ ನೆಟ್ವರ್ಕ್ ಅನ್ನ ಇವರೇನು ಟ್ರೇಸ್ ಮಾಡಿದಾರಲ್ಲ, ಲಾಸ್ಟ್ ಅಲ್ಲಿಗೆ ಎಂಡ್ ಆಗಿದೆ ನೆಟ್ವರ್ಕ್ ಅದು. ಸೊ ಅಲ್ಲಿಗೆ ಹೆಂಗೋಯ್ತು ಮೊಬೈಲು ಅನ್ನುವಂಥದ್ದು ಒಂದು ಪ್ರಶ್ನೆ ಬರುತ್ತೆ. ಪೊಲೀಸರು ಏನ್ ಮಾಡಿದ್ದಾರೆ, ಈಗ ಕೆಳಗಡೆ ಅವನು ಏನ್ ಬೈಕ್ ಪಾರ್ಕ್ ಮಾಡೋದ್ನಲ್ಲ ಅಲ್ಲಿಂದ CCTV ಪರಿಶೀಲನೆ ಮಾಡಿದ್ದಾರೆ. ಇವನು ಹೋಗಿರ್ತಕ್ಕಂಥದ್ದು ಗೊತ್ತಾಗಿದೆ CCTVಯಲ್ಲಿ. ಶುಕ್ರವಾರ ಇವನು ಬೆಳಗ್ಗೆ ಹೋಗಿರ್ತಕ್ಕಂಥದ್ದು. ವಾಪಸ್ ಬರ್ಬೇಕಲ್ಲ ಅದೇ ದಾರಿಲಿ, ವಿಜುವಲ್ಸ್ ಇಲ್ಲ. CCTVಲಿ ಯಾವುದ್ರಲ್ಲೂ ಕೂಡ ಇವನು ಬಂದಿರತಕ್ಕಂಥದ್ದು ಪತ್ತೇ ಇಲ್ಲ. ಸೊ ಈಗಿರ್ತಕ್ಕಂಥದ್ದು ಕ್ವಶನ್ ನಿಮ್ಗಾದ್ರೂ ಅಷ್ಟೇ ನನಗಾದ್ರೂ ಅಷ್ಟೇ, ಆರಂಭದಲ್ಲಿ ಹೇಳಿದೆ ಶಾರ್ಟ್ ಕಟ್ಗಳಿಲ್ಲ ಅಲ್ಲಿ, ಹೋದ ದಾರಿಲೇ ವಾಪಸ್ ಬರಬೇಕು. ಸೊ ಎರಡೇ ಆಪ್ಷನ್ ಇರ್ತಕ್ಕಂಥದ್ದು. ಅವನಿದ್ರೆ ಬೆಟ್ಟದ ಮೇಲೆ ಇರಬೇಕು. ಈಗ ಅನ್ಸುತ್ತೆ ಯಾರಾದ್ರೂ ಕಿಡ್ನಾಪ್ ಮಾಡ್ಕೊಂಡು ಹೋಗಿರ್ಬೇಕು, ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಇದೇ ದಾರಿಲಿ ಬರಬೇಕಲ್ಲ, CCTVಲಿ ಅದು ಕೂಡ ರೆಕಾರ್ಡ್ ಆಗಿರುತ್ತಲ್ಲ, ಅದು ಇಲ್ಲ. ನಾನು ಕೆಲವ್ರನ್ನ ಬೆಳಗ್ಗೆ ವಿಚಾರಿಸಿದ ಪ್ರಕಾರ ಈ ಹಿಂದೆ ಚಿರತೆ ಕಾಟ ಐತಿ, ಇವಾಗೇನಿಲ್ಲ ಆ ಥರ, ಜನ ಎಲ್ಲ ಓಡಾಡ್ತಾ ಇರ್ತಾರೆ, ಆ ಥರ ಏನು ತೊಂದರೆ ಇಲ್ಲ ಅಂತ. ಚಿರತೆ ಗಿರ್ತೆ ಏನಾರು ಎಳ್ಕೊಂಡೋಗಿ ತಿನ್ಕೊಂಡ್ಬಿಡ್ತಾ ಅಂತ. ಸೊ ಆ ರೀತಿ ಆದ್ರೂ ಅದೇ ಜ್ಯೋತಿರಾಜ್ ಹೇಳ್ತಾರೆ, ಸರ್ 1 ವಾರದ ನಂತರ ಇವನೇನಾದ್ರೂ ಇಲ್ಲೇ ಏನಾದ್ರು ಬಿದೋಗ್ಬಿಟ್ಟಿದ್ದಾನೆ, ಈ ಥರ ಏನೋ ಪ್ರಾಣ ಕಳ್ಕೊಂಡಿದ್ದಾನೆ ಅಂತಂದ್ರೆ ಸ್ಮೆಲ್ ಬರಬೇಕು, ಆ ರೀತಿ ವಾಸನೆ ಕೂಡ ಏನು ಬರ್ತಿಲ್ಲ. ನಾವು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಹುಡುಕಾಟ ನಡೆಸಿದ್ವಿ, ಪತ್ತೆ ಇಲ್ಲ ಅನ್ನೋಂಥದ್ದೊಂದು ಬರ್ತೈತೆ. ಸಖತ್ ಮಿಸ್ಟ್ರಿ ಇದೆ ಈ ಕೇಸ್ನಲ್ಲಿ ಈಗ. ಸೊ ಏನಾಗಿರ್ಬೋದು ಹಾಗಾದ್ರೆ, ಬಹುತೇಕರ ಅಭಿಪ್ರಾಯ ಏನು ಅಂತಂದ್ರೆ, ಮದುವೆ ಇಷ್ಟ ಇರಲ್ಲ ಅವನಿಗೆ, ಹಾಗಾಗಿ ಈ ರೀತಿ ಮಾಡಿದ್ದಾನೆ. ಅಂಡ್ ಇನ್ನೊಂದೇನು ಅಂತಂದ್ರೆ, ಇವನ ವಿಚಾರದಲ್ಲಿ ಇವನೊಬ್ಬ ಹ್ಯಾಕರ್ ಆಗಿರೋದ್ರಿಂದ ಆ ಮೊಬೈಲ್ ನೆಟ್ವರ್ಕ್ ಅಲ್ಲಿ ಎಂಡ್ ಆಗಿರೋ ಥರನೂ ಬೇಕಾದ್ರೆ ಕ್ರಿಯೇಟ್ ಮಾಡ್ಬೋದು, ಒಬ್ಬ ಹ್ಯಾಕರ್ ಆಗಿರೋದ್ರಿಂದ. ಇನ್ನು ಕೆಲವರ ಅಭಿಪ್ರಾಯ ಏನು ಅಂತಂದ್ರೆ, ಇವನು ಮಲಗಿರ್ತಾನೆ, ಬ್ಯಾಗ್ ಸಮೇತ ಯಾರೋ ಎತ್ಕೊಂಡು ಓಡ್ಬಿಟ್ಟಿದ್ದಾರೆ. ಸೊ ಎತ್ಕೊಂಡು ಹೋಗ್ಬಿಟ್ಟು ಕುದೂರ್ ಹತ್ರ ಎಲ್ಲ ಹೋಗ್ಬೇಕಾದ್ರೆ ಮೊಬೈಲ್ನ ಸ್ವಿಚ್ ಆಫ್ ಮಾಡಿಬಿಟ್ಟಿದ್ದಾರೆ. ಸೊ ಹಾಗಾಗಿ ಅಲ್ಲಿಗೆ ಅದು ಎಂಡ್ ಆಗಿದೆ. ಬಟ್ ಇವನೆಲ್ಲಿ ಈಗ ಇರ್ತಕ್ಕಂಥ ಪ್ರಶ್ನೆ. ಸೊ ಪೊಲೀಸರು SP ಎಲ್ಲರೂ ಕೂಡ ನೆನೆ ಮಾತಾಡ್ತಿದ್ರು. ಸಖತ್ತು ಟ್ವಿಸ್ಟ್ ಇದೆ ಒಂದು ಕೇಸ್ನಲ್ಲಿ. ಅದೇನು ಬದುಕಿದ್ದಾನೋ ಇಲ್ವೋ ಒಂದು ಗೊತ್ತಾಗ್ತಿಲ್ಲ. ಒಟ್ಟಾರೆಯಾಗಿ ಯುವತಿ ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ಆಧರಿಸಿ ಈಗ ಇನ್ವೆಸ್ಟಿಗೇಷನ್ ನಡೀತೈತೆ. ಇನ್ನು ಆ ಕಡೆ ಈ ಒಂದು ಸುದ್ದಿ ಯಾವಾಗ ಸ್ಪ್ರೆಡ್ ಆಯಿತು, ಇಂದೋರ್ನಲ್ಲಿ ಮಧ್ಯಪ್ರದೇಶದಲ್ಲೂ ಕೂಡ ಈ ಒಂದು ಸುದ್ದಿ ಪ್ರಸಾರ ಆಗ್ತಾ ಇದೆ ಅಲ್ಲಿನ ಮಾಧ್ಯಮಗಳಲ್ಲಿ. ಅಲ್ಲಿನ ಪೊಲೀಸರು ಅವ್ರ ಫ್ಯಾಮಿಲಿಯವರು ಏನಾದ್ರು ಬಂದು ಕಂಪ್ಲೇಂಟ್ ಇದಕ್ಕೆ ಸಂಬಂಧಪಟ್ಟ ಕೊಟ್ಟರು ಅಂತಂದ್ರೆ ನಾವು ಕೂಡ ಈ ತನಿಖೆಗೆ ಅಥವಾ ಹೆಲ್ಪ್ ಮಾಡ್ತೀವಿ ಅಂತ ಅಲ್ಲಿಯವರು ಕೂಡ ಹೇಳಿದ್ದಾರೆ. ಒಟ್ಟಾರೆಯಾಗಿ ಗೊತ್ತಿಲ್ಲ ಯುವಕರು ಯಾವ ಕಾರಣಕ್ಕೆ ಹಿಂಗೆ ಮಾಡ್ಕೊಳ್ತವೋ ಏನೋ ಒಂದು ಅರ್ಥ ಆಗ್ತಿಲ್ಲ. ಬಾಡಿಗೆ ಬೈಕ್ ತಗೊಂಡೋಗೋನೆ, ಅದೊಂದು ಸಸ್ಪೆಕ್ಟ್ ಉಳ್ಕೊಳುತ್ತೆ. ಸ್ವಂತ ಬೈಕ್ ತಗೊಂಡೋಗಿ ಯಾರೋ ಅಲ್ಲಿ ನಿಲ್ಸ್ಬಿಟ್ಟು ಹೋಗಲ್ಲ, ಬಾಡಿಗೆ ಬೈಕ್ ತಗೊಂಡೋಗಿರೋದ್ರೆ ಅದೊಂದು ಪಾಯಿಂಟ್ ಹೌದು ಅಂತ ಅನ್ಕೊಬಹುದು. ಜೊತೆಗೆ ಒಂದಷ್ಟು ಪ್ರದೇಶಗಳನ್ನ, ಬೆಂಗಳೂರಿನ ಆಸುಪಾಸಿನಲ್ಲಿ ಇರತಕ್ಕಂಥ ಪ್ಲೇಸ್ಗಳನ್ನ ಸರ್ಚ್ ಮಾಡಿದ್ದಾನೆ. ಈ ರೀತಿ ಹೋದ್ರೆ ಏನಾಗ್ಬೋದು ನಾನು, ಈ ರೀತಿ ನೆಗೆದ್ರೆ ಏನಾಗ್ಬೋದು ನಾನು ಅಂತ. ಸೊ ಅದೇ ರೀತಿ ಈ ಶಾಂತಲಾ ಡ್ರಾಪ್ನು ಕೂಡ ಸರ್ಚ್ ಮಾಡಿದ್ದಾನೆ. ಶಾಂತಲಾ ಡ್ರಾಪ್ ಬಗ್ಗೆ ಬಹುತೇಕ ಜನರಿಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಸೊ ಶಾಂತಲಾ ಡ್ರಾಪ್ ಬೇರೆ ಯಾವುದೂ ಅಲ್ಲ, 12ನೇ ಶತಮಾನ ಅಂತ ಬಂದ್ರೆ ನಮಗೆ ಈಗ ಬಸವಣ್ಣವ್ರಿಗೆ ನೆನಪಾಗ್ತಾರೆ. ಹಾಗೆ ನಮ್ಗೆ ಹೊಯ್ಸಳ ಸಾಮ್ರಾಜ್ಯದಲ್ಲಿ ವಿಷ್ಣುವರ್ಧನ ನೆನಪಾಗ್ತಾರೆ. ಬಿಟ್ಟಿಗ ಅಥವಾ ಬಿಟ್ಟಿದೇವ ಅಂತ ಅವ್ರ ಇನ್ನೊಂದು ಹೆಸರು. ಅವರ ಹೆಂಡ್ತಿನೇ ಈ ಶಾಂತಲಾ ದೇವಿ. ಶಾಂತಲಾ ದೇವಿ ಬಂದು ಕಲೆ, ಸಂಸ್ಕೃತಿ, ನಾಟ್ಯ, ಸೌಂದರ್ಯ ಇದಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥ ರಾಣಿ ಆಗಿರ್ತಾಳೆ. ಅವ್ರನ್ನ ವಿಷ್ಣುವರ್ಧನ ಮದುವೆ ಆಗ್ತಾರೆ. ಅದಾದ ನಂತರ ವಂಶೋದ್ಧಾರಕನನ್ನ ಕೊಡಕ್ ಆಗ್ತಿಲ್ಲ ನನ್ನ ಕೈಲಿ ಅನ್ನೋ ಕಾರಣಕ್ಕೆ ಶಿವಗಂಗೆ ಬೆಟ್ಟಕ್ಕೆ ಬಂದು ಆ ಒಂದು ಡ್ರಾಪ್ನಲ್ಲಿ ನೆಗೆದು ಪ್ರಾಣ ಕಳ್ಕೊಂಡಿರ್ತಾರೆ ಶಾಂತಲಾ ದೇವಿ. ಆ ಕಾರಣದಿಂದ ಆ ಒಂದು ಜಾಗದಲ್ಲಿ ಶಾಂತಲಾ ಡ್ರಾಪ್ ಅನ್ನುವಂಥ ಒಂದು ಹೆಸರು ಬರುತ್ತೆ. ಸೊ ಬಹುತೇಕ ಜನರಿಗೆ ಅಲ್ಲಿ ಹೋದ್ರೆ ಸ್ವಲ್ಪ ಭಯ ಇರುತ್ತೆ ಶಾಂತಲಾ ಡ್ರಾಪ್ನಲ್ಲಿ. ಯಾಕೆಂದ್ರೆ ತುಂಬಾ ಆಳವಾದಂಥ ಕಂದಕ ಇದೆ ಅಲ್ಲಿ. ಹೆಚ್ಚು ಕಡಿಮೆ ಏನಿಲ್ಲ ಅಂತಂದ್ರೂ 1000 ಅಡಿ ಎತ್ತರ ಇದೆ. ಸಮುದ್ರ ಮಟ್ಟದಿಂದ ಆ ಒಂದು ಬೆಟ್ಟ 4000 ಅಡಿ ಇದೆ ಅನ್ನೋ ಮಾಹಿತಿ ಬೆಳಗ್ಗೆ ತಿಳ್ಕೊಂಡೆ ನಾನು. ಸೊ ಹಾಗಾಗಿ ಈ ವ್ಯಕ್ತಿ ಬೇರೆ ರಾಜ್ಯದವನಾಗಿದ್ಕೊಂಡು ನಮ್ಮ ಸ್ಟೇಟಲ್ಲಿ ಇರ್ತಕ್ಕಂಥ, ನಮ್ಮ ಆಸುಪಾಸಿನಲ್ಲಿ ಇರ್ತಕ್ಕಂಥ ಬೆಟ್ಟದ ಬಗ್ಗೆ ಅಷ್ಟೊಂದೆಲ್ಲ ತಿಳ್ಕೊಂಡ್ಬಿಟ್ಟಿದ್ದಾನೆ ಒಬ್ಬ ಹ್ಯಾಕರ್ ಅಂತ ಈಗ ಒಂದು ಪ್ರಶ್ನೆ ಉಟ್ಕೊಂಡಿದೆ. ಏನಾಗಿರ್ಬೋದು ಈಗ ನಿಮ್ಮ ಪ್ರಕಾರ? ಅಲ್ಲೇ ಇದ್ದಾನ? ಇದ್ರೆ ಊಟ ತಿಂಡಿ ಬೇಡವಾ? ಯಾರಾದ್ರೂ ಕೊಡ್ಬೇಕಲ್ವ ಹೋಗಿ? ಇಲ್ಲಿ 1 ವಾರ ಹಸ್ಕೊಂಡಿರೋದಕ್ಕಾಗುತ್ತಾ? ನೀರು, ಊಟ, ತಿಂಡಿ ಏನು ಇಲ್ಲದೆ. ಇನ್ನು ಪೊಲೀಸರ ತನಿಖೆ ವೇಳೆ ಇನ್ನೊಂದು ಮಾಹಿತಿ ಬಹಿರಂಗ ಆಗಿದೆ ಏನು ಅಂತಂದ್ರೆ, ಇವನು ಒಂದು ಕೊನೆ ಫೋಟೋ ಕೂಡ ಸಿಕ್ತು. ಆ ಸೆಲ್ಫಿ ಬಿಟ್ಟು
ಅಂದ್ರೆ ಅವತ್ತು ಶುಕ್ರವಾರ ಯಾರೋ ರೀಲ್ಸ್ ಮಾಡುವಂತ ಸಂದರ್ಭದಲ್ಲಿ ಇವ್ನು ನಡ್ಕೊಂಡು ಹೋಗ್ತಿರೋದು ಕೂಡ ಅಲ್ಲ ಆ ಕಡೆ ಈ ಕಡೆ ಓಡಾಡ್ತಿರೋದು ಕೂಡ ಆ ಒಂದು ಜಾಗದಲ್ಲಿ ಕಾಣಿಸ್ಕೊಂಡಿದೆ. ಅಂದ್ರೆ ಒಂದು ಫೋಟೋ ಸರಿಯಾಗಿದೆ. ಅದಾದ ನಂತರ ಭಾನುವಾರ ಬೆಳಗ್ಗೆ 7:30 ಯಾರೋ ಆ ಒಂದು ಟ್ರೆಕಿಂಗ್ ಸ್ಪಾಟ್ಗೆ ಅಂದ್ರೆ ಆ ಪ್ಲೇಸ್ಗೆ ಹೋದಂತ ಸಂದರ್ಭದಲ್ಲಿ ಇವನೆಲ್ಲ ಮಲಗಿದಂತೆ ಎತ್ತರದ ಪ್ರದೇಶದಲ್ಲಿ, ಅದನ್ನು ಕೂಡ ಯಾರೋ ಗಮನಿಸಿ ಅದನ್ನು ಕೂಡ ಸಾಕ್ಷಿ ರೂಪದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಭಾನುವಾರ ಅಂದ್ರೆ ಮೊನ್ನೆ. ಅದೇ ಬದುಕಿದ್ನೋ ಅದು ಹೆಂಗಿದ್ದನೋ ಅದೆಷ್ಟು ಧೈರ್ಯ ಮಾಡ್ತಿದ್ದಾನೋ ಅವನು ನನಗಂತೂ ಅರ್ಥ ಆಗ್ತಿಲ್ಲ. ರಾತ್ರಿ ಟೈಮ್ನಲ್ಲಿ ಆ ಬೆಟ್ಟದ ಮೇಲೆ ಅದು ಹೆಂಗೆ ಉಳ್ಕೊಂಡು, ಅಂದ್ರೆ ಇಫ್ ಇನ್ ಕೇಸ್ ಏನಾರ ಅಲ್ಲೇ ಬದುಕಿದ್ದಿದ್ರೆ. ಸೊ ಈಗ ಆಗಿರ್ತಕ್ಕಂಥ ಕೆಲಸ ಏನು ಅಂತಂದ್ರೆ, ಜನರು ತೆರಿಗೆ ಹಣದಲ್ಲಿ ಈಗ 100 ಜನ ಅಧಿಕಾರಿಗಳು ಆ ಒಂದು ಸ್ಥಳದಲ್ಲಿ ಬಿಡ್ಕೊಂಡು ಹುಡುಕ್ತಾ ಇದ್ದಾರೆ. ನಿನ್ನೆ ಆ ಡ್ರೋನ್ಗಳು ಅವು ಇವು ಎಲ್ಲ ಬಿಡ್ಕೊಂಡು ಹುಡುಕ್ಬೇಕಾದ್ರೆ ಯಾವುದೋ ಒಂದು ಸ್ಪಾಟಲ್ಲಿ ಏನೋ ಬಾಡಿ ಬಿದ್ದಂಗೆ ಏನೋ ಗಮನಿಸಿದ್ರಂತೆ. ಬಟ್ ಅದಲ್ಲ. ಸೊ ಇವರೆಲ್ಲ ಏನನ್ಕೊಬಿಟ್ಟಿದ್ದಾರೆ ಅಂದ್ರೆ ಅಧಿಕಾರಿಗಳು, ಸಿಕ್ತು ಬಿಡಿ ಫೈನಲ್ ಇಲ್ಲೇ ಹೋಗ್ಬಿಟ್ಟಿದ್ದಾನೆ ಅಂತ. ಬಟ್ ಅದಲ್ಲ, ಅಲ್ಲೂ ಕೂಡ ಟ್ವಿಸ್ಟ್. ಹಾಗಾದ್ರೆ ಈ ಅದ್ವೈತ್ ಉಪಾಧ್ಯಾಯ ಎಲ್ಲಿ ಹೋದ? ವಯಸ್ಸು ಬಂದು 31, ಒಬ್ಬ ಉದ್ಯಮಿಯ ಮಗ. ಮದುವೆ ಫಿಕ್ಸ್ ಆಗೈತೆ, ಮದುವೆ ಆಗ್ಬೇಕಾಗಿತ್ತು. ಸೊ ಮಾಧ್ಯಮಗಳಲ್ಲಿ ಸುದ್ದಿ ಬರ್ತಿದೆ ಏನಂತಂದ್ರೆ, ಪೊಲೀಸರ ತನಿಖೆ ವೇಳೆ ಬಹುಶಃ ಬಹಿರಂಗ ಆಗಿರ್ಬೇಕು, ಯಾವುದೋ ಹುಡುಗಿ ಜೊತೆಗೆ ಏನಾದ್ರು ಅಫೇರ್ ಅಥವಾ ಲಿವಿಂಗ್ ಅಥವಾ ಚಾಟ್ ಅವು ಇವು ಏನಾದ್ರು ಪತ್ತೆ ಆಗಿರಬಹುದು, ಗೊತ್ತಿಲ್ಲ. ಇವನು ಹೋಗೋದೋದ, ಇಲ್ಲಿ ಏನೇನೋ ಸುದ್ದಿ ಆಗ್ತೈತಲ್ಲ ಅದನ್ನ ಗಮನಿಸ್ತವನೋ ಇಲ್ವೋ ಅದು ಗೊತ್ತಿಲ್ಲ, ಕನ್ನಡ ಬರುತ್ತೋ ಇಲ್ವೋ ಅದು ಗೊತ್ತಿಲ್ಲ. ಯಾಕಂದ್ರೆ ಕನ್ನಡದ ಮಾಧ್ಯಮಗಳಲ್ಲಿ ಒಂದು ಸುದ್ದಿ ಪ್ರಸಾರ ಆಗ್ತಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ನೆಲಮಂಗಲ ಭಾಗದ ಪೊಲೀಸರಿಗೆ ಕೆಲಸ ಕೊಟ್ಟಿದ್ದಾನೆ, ಕೈಗೆ ಒಂದು 100 ಜನಕ್ಕೆ ಕೆಲಸ ಕೊಟ್ಟಿದ್ದಾನೆ. ಡ್ರೋನ್ ಸಮೇತ ಪಾಪ ಹುಡ್ಕಾಡ್ತಿದ್ದಾರೆ. ಆ ಜ್ಯೋತಿರಾಜ್ಗೆ ಇನ್ನೊಂದು ವಾರಕ್ಕೇನೋ ಮದುವೆ ಅಂತ ಪಾಪ ಆ ಮದುವೆ ಕಾರ್ಯ ಎಲ್ಲ ಬಿಟ್ಬಿಟ್ಟು ಬಂದ್ಬಿಟ್ಟು ಇಲ್ಲಿ ಹುಡ್ಕಾಡ್ತಿದ್ದಾನೆ ಪಾಪ. ಒಂದು 300 ಮೀಟರ್ ರೋಪ್ ತಗೊಂಡ್ ಬಂದು. ನನಗೂ ಅರ್ಥ ಆಗ್ತಿಲ್ಲ ಈ ಒಂದು ಕೇಸ್ನಲ್ಲಿ ಏನ್ ಟ್ವಿಸ್ಟ್ ಅಂತ. ಪೊಲೀಸರಿಗೆ ಅರ್ಥ ಆಗದರೆ ಕೇಸ್ ನನಗೂ ನಿಮ್ಗೂ ಅರ್ಥ ಆಗುತ್ತಾ? ನಿಮ್ಮ ಪ್ರಕಾರ ಏನಾಗಿರ್ಬೋದು ಹಾಗಾದ್ರೆ ಆ ಒಂದು ಸ್ಪಾಟ್ನಲ್ಲಿ? ಬಹುತೇಕ ಜನ ಆ ಭಾಗದವ್ರು ನೋಡ್ತಿರ್ತೀರಿ. ಶಿವಗಂಗೆ ಬೆಟ್ಟಕ್ಕೆ ಹತ್ತೋ ಜಾಗದಲ್ಲೇ ವಾಪಸ್ ಇಳಿಬೇಕಾ ಅಥವಾ ಬೇರೆ ಏನಾದ್ರು ಮಾರ್ಗಗಳು ಇದೆಯಾ? ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಯುವಕರಿಗೆ ಹೇಳೋದೇನು ಅಂತಂದ್ರೆ, ಬದುಕು ಒಂದೇ ಸಲ ಭಗವಂತ ಕೊಡುವಂಥದ್ದು. ಅದಕ್ಕೆ ಅಪ್ಪ ಅಮ್ಮ ಕಾರಣ ಆಗಿರ್ತಾರೆ. ಇನ್ನು ಬದುಕು ಕಳ್ಕೊಳ್ಳೋದಕ್ಕೆ ಹೆಂಗೆಲ್ಲ ಹುಡುಕ್ತಾರೆ ಅಂತ ಅನಿಸ್ತಾ ಇದೆ. ಇವನೊಬ್ಬ ಟೆಕ್ಕೆ ಆಗಿರೋದ್ರಿಂದ ಇನ್ನೇನಾರ ಇನ್ನೂ ಪಿಸ್ಗಳನ್ನ ಇಟ್ಟವನ ಈ ವಿಚಾರದಲ್ಲಿ ಕಾಸು ನೋಡ್ಬೇಕು. ಇದಿಷ್ಟು ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ತಿಳಿಸಿ. ಮತ್ತೊಂದು ವಿಡಿಯೋ ತಿಳಿಸಿ. ಧನ್ಯವಾದಗಳು.